ಸಿದ್ದರಾಮಯ್ಯರ ಪ್ರೀತಿಯ ಶಿಷ್ಯ ಸತೀಶ್ ಅವರಿಗೆ ಈಗ ನಡೆದ ಒಪ್ಪಂದ ಎಲ್ಲಿ ತೊಂದರೆ ಆಗ್ತದನ ಅಥವಾ ಮುಖ್ಯಮಂತ್ರಿ ಆಗೋದಕ್ಕೊಂದು ಹರಡಲಾಗ್ತದ ಅನ್ನೋದು ಒಂದು ಪ್ರಶ್ನೆ ಈಗ ಎದ್ದು ಬಿಟ್ಟದ. ಯಾಕಂದರೆ ಅವ್ರ ಮಾತುಗಳನ್ನು ನೋಡಿದಾಗ, ಅದರಲ್ಲೂ ಡಿ ಕೆ ಶಿ ಮತ್ತು ಸಿದ್ದೂರವರ ಮಾತುಗಳು, ಅವ್ರ ಬಾಡಿ ಲ್ಯಾಂಗ್ವೇಜ್, ಒಬ್ಬರು ಊಟ ಮಾಡೋದು ದೊಡ್ಡದಲ್ಲ, ಅದರಲ್ಲಿ ಭಾವನೆಗಳು ಗೊತ್ತಾಗ್ತವೆ. ಮುಖಗಳನ್ನು ನೋಡಿದಾಗ ಅರ್ಥ ಆಗ್ತದೆ. ಆ ಬಾಡಿಯಲ್ಲಿರುವಂಥ ಉಲ್ಲಾಸ, ಮುಖದಲ್ಲಿರುವಂಥ ಸಂತೋಷ, ತೃಪ್ತಿ, ಇವೆಲ್ಲ ಏನೂ ಹೊಂದಾಣಿಕೆ ಆಗಿದೆ ಅವ್ರ ಮಧ್ಯದಲ್ಲಿ ಅಂತೇಳಿ. ಅದೇನೋ ಆಗಲಿ, ಅದು ಕಾಂಗ್ರೆಸ್ಗೆ ಬಿಟ್ಟಂಥದ್ದು. ಬಟ್ ಈ ಸಂದರ್ಭದಲ್ಲಿ ಬಿ ಜೆ ಪಿ ಒಗ್ಗಟ್ಟಿನಿಂದ ಕಾಂಗ್ರೆಸ್ನ ಎದುರಿಸುವಂಥ ಸಮಯ ಬಂದಿತ್ತು. ಭಾಳ ದೊಡ್ಡ ಚಳಿಗಾಲ ಅಧಿವೇಶನ 8ನೇ ತಾರೀಕು ಶುರು ಆಗುವಂಥದ್ದು. ಈ ಅಧಿವೇಶನದಲ್ಲಿ ವಿಜೇಂದ್ರ, ಅಶೋಕ ಇವರೆಲ್ಲರೂ ಒಂದು ಹಿನ್ನಡೆಯನ್ನು ಅನುಭವಿಸ್ತಾರ ಅನ್ನುವಂಥದ್ದು. ಯಾಕಂದ್ರೆ ಸಿಕ್ಕ ಅವಕಾಶ ಅಧಿವೇಶನದಲ್ಲೇ ಪೂರ್ತಿಯಾಗಿ ಆಡಳಿತಾರೂಢ ಪಕ್ಷವನ್ನು ಹಿಚ್ಚಿಗೆ ಹಾಕುವಂಥ ಸಂದರ್ಭ, ಮುರಿದು ಹಾಕುವಂಥ ಸಂದರ್ಭ, ಅನೇಕ ವಿಷಯ ತೆಗೆದುಕೊಂಡು ದೊಡ್ಡದಾಗಿ ಮಾಡುವಂಥ ಸಂದರ್ಭ. ಈ ಸಂದರ್ಭದಲ್ಲಿ ಅವರ ವಿರೋಧಿಗಳು ಅವ್ರನ್ನ ಎಷ್ಟರ ಮಟ್ಟಿಗೆ ದುರಿಸ್ತಾರ, ಮಾಡ್ತಾರೆ, ಕಾದು ನೋಡಬೇಕಾಗಿದೆ. ಏನೋ ಆಗಲಿ, ವಿಜಯೇಂದ್ರಿಗೆ ಮುಂಬರುವ ದಿನಗಳು ಮಾತ್ರ ಕಡು ಕಷ್ಟದ್ದು ಅನ್ನೋದು ಈಗ ಅನ್ನಿಸ್ಲಿಕ್ಕೆ ನೋಡು ಏನಾಗ್ತದೆ ಡೆವಲಪ್ಮೆಂಟ್. ಆದ್ರೆ ವೈರಿಗಳು ಮಾತ್ರ ಹೆಚ್ಚಾಗ್ತಾ ಇದ್ದಾರೆ ದಿನದ ದಿನಕ್ಕೆ ಅನ್ನೋದು ಮಾತ್ರ ಸತ್ಯ. ಏನೋ ಆಗಲಿ, ಬಿ ಜೆ ಪಿ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅದರ ಗೆದ್ದು ನಿಲ್ಲೋದು ಭಾಳ ಕಷ್ಟ ಅಧಿವೇಶನದಲ್ಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಹೇಗೆ ಸಿದ್ದರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.